Students, today I am going to explain 33rd section of the tax management. In this particular session, we are going to understand determination of annual value, building, let out 1. In the previous session, we understood the deductions, what are the deductions we have in the house property. Okay. Learning objectives to understand computation of annual value of let out house property, computation of annual value of let out house property under different situations. Let us see what are the different situations we have while calculating income from house property. Number 1, computation of annual value in case of let out house which neither remains vacant during any part of the previous year nor there is there any unrealized rent. So here the two things are mentioned. One is neither remains vacant nor is there any unrealized rent. Vacant means suppose being a owner, we have, let us assume we have let out property, we have let out house property for rent. Okay, so annual period is going to be 12 years. Any previous years will be having 12 months of time. So 12 months of time, let us understand or let us assume there are we have rented house only for 8 months and for remaining 4 months no people have come for rent, then it is called as vacant. ಸೊ ಅಂದರೆ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಯಾವುದೇ ಒಂದು ಪ್ರೀವಿಯಸ್ ಇರಲಿ 12 ತಿಂಗಳಿರುತ್ತೆ, ನಾವು 12 ತಿಂಗಳಿಗೂ ಬಾಡಿಗೆ ಕೊಟ್ಟಿರಬೇಕು ಅಂತ ಏನೂ ಇಲ್ಲ. ಕೆಲವು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರೋ ಒಬ್ಬರು ಮನೆ ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ ಅಂತ ತಿಳ್ಕೊಳ್ಳಿ, ಆ ಪ್ರೀವಿಯಸ್ ಇಯರಲ್ಲಿ 4 ತಿಂಗಳು ಆದಮೇಲೆ ಬರ್ಬೋದು. ಓಕೆನಾ, ಅಥವಾ 8 ತಿಂಗಳು ಇದ್ದು ಇನ್ನೊಂದು ಬೇಗ ಖಾಲಿ ಮಾಡಿರ್ಬೋದು, 4 ತಿಂಗಳು ಯಾರೂ ಬಾಡಿಗೆಗೆ ಬರದೇ ಇರ್ಬೋದು. ಸೊ ಅದನ್ನು ನಾವು ಯಾವ ಒಂದು ತಿಂಗಳುಗಳಲ್ಲಿ ಅಂದರೆ ಪ್ರೀವಿಯಸ್ ಇಯರ್ 12 ತಿಂಗಳು ಅಂತ ತೊಗೊಂಡ್ರೆ ಯಾವ ತಿಂಗಳುಗಳಲ್ಲಿ ಬಾಡಿಗೆದಾರರೇ ಬಂದಿರಲ್ಲ, ಮನೆ ಖಾಲಿ ಉಳಿದಿರುತ್ತೋ ಅದನ್ನು ವೇಕೆಂಟ್ ಪೀರಿಯಡ್ ಅಂತ ಕರಿತೀವಿ. ಇನ್ನೊಂದು ಅನ್ರಿಯಲೈಸ್ ರೆಂಟ್ ಅಂತ ಇದೆಯಲ್ಲ, ಅನ್ರಿಯಲೈಸ್ ರೆಂಟ್ ಅಂದರೆ ಮನೆ ಬಾಡಿಗೆಯಲ್ಲಿ ಇರ್ತಾರೆ ಅವರು, ಬಟ್ ಅವರು ಮನೆ ಬಾಡಿಗೆನ ಕೊಟ್ಟೇ ಇರಲ್ಲ, ಆಮೇಲೆ ಅದು ಕೊಡಲ್ಲ ಅಂತ ಹೇಳ್ಬಿಟ್ಟು ನಾವು ಜಡ್ಜ್ಮೆಂಟಿಗೆ ಬಂದ್ಬಿಟ್ಟಿರ್ತೀವಿ. ಅಂದರೆ ಕಾನೂನು ಪ್ರಕಾರ ನಾವೆಲ್ಲ ಒಂದು ಪ್ರೊಸೀಜರ್ನ ಫಾಲೋ ಮಾಡಿರ್ತೀವಿ, ಫಾರ್ಮಾಲಿಟೀಸ್ ಫಾಲೋ ಮಾಡಿರ್ತೀವಿ, ನೋಟಿಸ್ ಕಳಿಸೋದು ಎಲ್ಲನೂ, ಆದರೂ ಕೂಡ ಅದು ವಸೂಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಡಿಕ್ಲೇರ್ ಆಗ್ಬಿಟ್ಟಿರುತ್ತೆ, ನಮ್ಗೆ ಅನ್ರಿಯಲೈಸ್ ರೆಂಟ್ ಬರಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಬಾಡಿಗೆ ಕೊಡಬೇಕಾಗಿರುತ್ತೆ, ಇರ್ತಾರೆ, ಕೊಟ್ಟಿರಲ್ಲ. ಸೊ ಅದು ಸಿಚುವೇಶನ್ ನಂಬರ್ 1. ಅಂದರೆ ವೇಕೆಂಟ್ ಪೀರಿಯಡು ಇರಲ್ಲ, ಅನ್ರಿಯಲೈಸ್ ರೆಂಟು ಇರಲ್ಲ, 12 ತಿಂಗಳು ನಮಗೆ ಬಾಡಿಗೆ ಸಲೀಸಾಗಿ ಬಂದಿರುತ್ತೆ, ಅದು ಒಂದು ಕಂಡೀಷನ್. ನೆಕ್ಸ್ಟ್ ಎರಡನೇ ಕಂಡೀಷನ್ನು ಅಂದರೆ ಎರಡನೇ ಸಿಚುವೇಷನ್ನು ಕಂಪ್ಯೂಟೇಷನ್ ಆಫ್ ಆ್ಯನ್ಯುವಲ್ ವ್ಯಾಲ್ಯೂ ಇನ್ ಕೇಸ್ ಆಫ್ ಲೆಟ್ ಔಟ್ ಹೌಸ್ ವಿಚ್ ರಿಮೈನ್ಸ್ ವೇಕೆಂಟ್ ಫಾರ್ ಹೋಲ್ ಆರ್ ಎನಿ ಪಾರ್ಟ್ ಆಫ್ ದ ಪ್ರೀವಿಯಸ್ ಇಯರ್. ಸೊ ಎರಡನೇ ಸಿಚುವೇಷನ್ ಬಂದ್ಬಿಟ್ಟು ಇದೆಲ್ಲ ಒಂದೇ ಇರುತ್ತೆ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಡೋಂಟ್ ಹ್ಯಾವ್ ಟು ವರಿ ದೇರ್ ಆರ್ ಮೆನಿ ಸಿಚುವೇಷನ್ಸ್ ಆರ್ ದ ಡಿಫ್ರೆಂಟ್ ಸರ್ಕಮ್ಸ್ಟಾನ್ಸಸ್. So actually you will understand, okay, if you follow the common format what we went through in the previous session, that is more than enough. Okay, ಅಂದರೆ ಈ ಸಿಚುವೇಶನ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಅನ್ರಿಯಲೈಸ್ ರೆಂಟ್ ಇರಲ್ಲ, ಆದರೆ ಕೆಲವೊಂದು ವೇಕೆಂಟ್ ಪೀರಿಯಡ್ ಇರುತ್ತೆ. ನಾನು ಹೇಳ್ದಂಗೆ ಒಂದು 3 ತಿಂಗಳು ವೇಕೆಂಟ್ ಆಗಿರ್ಬೋದು, ಅಂದರೆ ಮನೆ ಯಾರೂ ಬಾಡಿಗೆಗೆ ಬರದೇ ಇರ್ಬೋದು, ಆವಾಗ 9 ತಿಂಗಳಿಗೆ ನಾವು ಲೆಕ್ಕ ತೊಗೋಬೇಕಾಗತ್ತೆ, ಕೆಲವು ಸರಿ 5 ತಿಂಗಳಿಗಿರ್ಬೋದು, ಆ ಥರ ಸಿಚುವೇಶನ್. ಓಕೆ, ಅಥವಾ ಫುಲ್ಲು ಇಯರ್ಗೆ ಅಂದರೆ 12 ತಿಂಗಳು ಬಾಡಿಗೆಗೆ ಯಾರೂ ಬಂದೇ ಇರಲ್ಲ ಅಥವಾ ನಾವೇ ಬಾಡಿಗೆ ಕೊಟ್ಟಿರಲ್ಲ. ಸೊ ಅದನ್ನು ನಾವು ದ ವೇಕೆಂಟ್ ಫಾರ್ ಹೋಲ್ ಇಯರ್ ಅಂತ ಕರಿತೀವಿ. ಓಕೆನಾ, ಎಲ್ಲ ಫಾರ್ಮೆಟ್ ಮಾತ್ರ ಒಂದೇ. ಸೊ ಮೂರನೇ ಸಿಚುವೇಷನ್ನು ಕಂಪ್ಯೂಟೇಷನ್ ಆಫ್ ಆ್ಯನ್ಯುವಲ್ ವ್ಯಾಲ್ಯೂ ಇನ್ ಕೇಸ್ ಆಫ್ ಲೆಟ್ ಔಟ್ ಹೌಸ್ ವಿಚ್ ಡಸ್ ನಾಟ್ ರಿಮೈನ್ ವೇಕೆಂಟ್ ಡ್ಯೂರಿಂಗ್ ಎನಿ ಪಾರ್ಟ್ ಆಫ್ ದ ಇಯರ್ ಆ್ಯಂಡ್ ದೆರ್ ಇಸ್ ಅನ್ರಿಯಲೈಸ್ ರೆಂಟ್. ಸೊ ವೇಕೆಂಟ್ ಪೀರಿಯಡ್ ಇರಲ್ಲ, 12 ತಿಂಗಳು ಮನೇಲಿ ಇರ್ತಾರೆ ಬಾಡಿಗೆದಾರರು, ಬಟ್ ದೆರ್ ಇಸ್ ಅನ್ರಿಯಲೈಸ್ ರೆಂಟ್. ದಟ್ ಮೀನ್ಸ್ ದ ರೆಂಟ್ ವಿ ಆರ್ ನಾಟ್ ಏಬಲ್ ಟು ರಿಸೀವ್ ಫ್ರಮ್ ದ ಎಕ್ಸಿಸ್ಟಿಂಗ್ ಟಿನೆಂಟ್, ಅಥವಾ ಟಿನೆಂಟಿಂದ ನಾವು ವಸೂಲಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಲ್ಲ. ನಾಲ್ಕನೇ ಸಿಚುವೇಷನು ಕಂಪ್ಯೂಟೇಷನ್ ಆಫ್ ಆ್ಯನ್ಯುವಲ್ ವ್ಯಾಲ್ಯೂ ಇನ್ ಕೇಸ್ ಆಫ್ ಲೆಟ್ ಔಟ್ ಹೌಸ್ ವಿಚ್ ರಿಮೈನ್ಸ್ ವೇಕೆಂಟ್ ಡ್ಯೂರಿಂಗ್ ಎ ಪಾರ್ಟ್ ಆಫ್ ಪ್ರೀವಿಯಸ್ ಇಯರ್ ಆ್ಯಂಡ್ ದೆರ್ ಈಸ್ ಅನ್ರಿಯಲೈಸ್ ರೆಂಟ್. ಓಕೆ, ಅಂದರೆ ವೇಕೆನ್ಸಿ ಪೀರಿಯಡು ಇರುತ್ತೆ, ಅಂದರೆ ಮನೆ ಖಾಲಿನೂ ಇರುತ್ತೆ, ಮತ್ತು ಅನ್ರಿಯಲೈಸ್ ರೆಂಟು ಇರುತ್ತೆ, ಅಂದರೆ ನಾವು ವಸೂಲಿ ಆಗದಿರೋ ಸಿಚುವೇಷನ್ ಇರುತ್ತೆ. 2 ಸಿಚುವೇಷನ್ ಇರೋದು ಒಂದು ಸಿಚುವೇಷನ್. ಈಗ ಮೊದಲನೇದಾಗಿ ಕಂಪ್ಯೂಟೇಷನ್ ಆಫ್ ಆ್ಯನ್ಯುವಲ್ ವ್ಯಾಲ್ಯೂ ಇನ್ ಕೇಸ್ ಆಫ್ ಲೆಟ್ ಔಟ್ ಹೌಸ್ ವಿಚ್ ನೈದರ್ ರಿಮೈನ್ಸ್ ವೇಕೆಂಟ್ ಡ್ಯೂರಿಂಗ್ ಎನಿ ಪಾರ್ಟ್ ಆಫ್ ದ ಪ್ರೀವಿಯಸ್ ಇಯರ್ ನಾರ್ ದೇರ್ ಇಸ್ ಅನ್ರಿಯಲೈಸ್ ರೆಂಟ್. ಅಂದರೆ ಫುಲ್ಲು 12 ತಿಂಗಳಿಗೂ ಬಾಡಿಗೆದಾರ ಇರ್ತಾರೆ, ವೇಕೆನ್ಸಿ ಪೀರಿಯಡು ಇರಲ್ಲ, ಆಮೇಲೆ ನಾವು ಬಾಡಿಗೆ ವಸೂಲಿ ಮಾಡಿಲ್ಲ ಅಂತ ಅನ್ನೋದು ಇರಲ್ಲ. ಓಕೆ, ದೇರ್ ಇಸ್ ನೈದರ್
ವೇಕೆಂಟ್ ಪೀರಿಯಡ್ ನಾರ್ ಅನ್ರಿಯಲೈಸ್ಡ್ ರೆಂಟ್. ಸೊ ನಾವು ಹಳೆ ಒಂದು ಅಂದರೆ ಪ್ರೀವಿಯಸ್ ಸೆಷನ್ ಕಲ್ತ್ಕೊಂಡಿದ್ದೀವಿ ಯಾವ ಥರ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂತ. ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎಲ್ಲ ಸಿಚುವೇಷನ್ನು ಒಂದೇ. ಓಕೆ, ನಾನು ಏನು ಹೇಳ್ಕೊಟ್ಟಿದ್ದೀನಿ ಅದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಸೊ ನೆಕ್ಸ್ಟು ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಓನರ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂಯಿಂದ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಓನರ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್, ಆ ಕಂಡೀಷನ್ 2 ಕಂಡೀಷನ್ ಅರ್ಥ ಮಾಡ್ಕೊಳ್ಳಿ. ಅದನ್ನು ಲೆಸ್ ಮಾಡಿದಾಗ ಆ್ಯನ್ಯುವಲ್ ವ್ಯಾಲ್ಯೂ ಅಥವಾ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಸಿಗುತ್ತೆ. ಅದರಿಂದ ಆ್ಯಸ್ ಯೂಸ್ವಲ್ ನಾವು ಯಾವುದನ್ನು ಡಿಡಕ್ಷನ್ ಮಾಡ್ಬೋದು ಅಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ನು, ಈ ಬ್ರ್ಯಾಕೆಟಲ್ಲಿ ಇರೋದನ್ನು ನಾವು ಇಗ್ನೋರ್ ಮಾಡಿ ಬೇಕಾದ್ರೆ 30% ಆಫ್ ಆ್ಯನ್ಯುವಲ್ ವ್ಯಾಲ್ಯೂ ಒಂದು ಡಿಡಕ್ಟ್ ಮಾಡ್ತೀವಿ. ಮತ್ತು ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಪರ್ಚೇಸ್, ಕನ್ಸ್ಟ್ರಕ್ಷನ್, ರಿಪೇರ್ ಆಫ್ ಹೌಸ್ ರಿಲೇಟಿಂಗ್ ಟು ಪ್ರೀವಿಯಸ್ ಇಯರ್. ಓಕೆ, ಎರಡನೇದು ಏನು ಕಂಡುಹಿಡಿಬೋದು ಅಂದರೆ ನಾವೇನಾದರೂ ಲೋನ್ ತೊಗೊಂಡಿದ್ರೆ, ಸಪೋಸ್ ವಿ ಹ್ಯಾವ್ ಟೇಕನ್ ಲೋನ್ ಫಾರ್ ದ ಪರ್ಪಸ್ ಆಫ್ ಪರ್ಚೇಸಿಂಗ್, ಕನ್ಸ್ಟ್ರಕ್ಷನ್, ರಿನೋವೇಟ್ ಆ್ಯಂಡ್ ರಿಪೇರ್, ಮನೆ ರಿಪೇರಿ ಮಾಡೋದಕ್ಕೆ, ಪರ್ಚೇಸ್ ಮಾಡೋದಕ್ಕೆ, ಅಕ್ವೈರ್ ಮಾಡೋದಕ್ಕೆ ಮತ್ತು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಾವು ಏನಾದ್ರು ಲೋನ್ ತೊಗೊಂಡಿದ್ದು ಆ ವರ್ಷ ಏನಾದರೂ ಇಂಟ್ರೆಸ್ಟ್ ಕಟ್ಟಿದ್ರೆ ಅದನ್ನು ಲೆಸ್ ಮಾಡ್ಕೋಬೋದು. ನೆಕ್ಸ್ಟು ಬಿ, ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಪೀರಿಯಡ್ ಪ್ರಯರ್ ಟು ದ ಪ್ರೀವಿಯಸ್ ಇಯರ್. ಅಂದರೆ ಈಗ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಕ್ಯಾಲ್ಕುಲೇಟ್ ಮಾಡೋದು ಯಾವಾಗ, ಮನೆ ಕಟ್ಟಾದಮೇಲೆ. ಸಪೋಸ್ ವಿ ಹ್ಯಾವ್ ಟೇಕನ್ ಅ ಸೈಟ್, ಓಕೆ, ನಾಟ್ ಇಟ್ ಬಿಲ್ಟ್ ಎನಿ ಹೌಸ್ ಪ್ರಾಪರ್ಟಿ ಆರ್ ಹೌಸ್. ಓಕೆ, ನಾವು ಬಿಲ್ಡಿಂಗ್ ಏನೂ ಕಟ್ಟಿರಲ್ಲ, ಆದರೂ ಕೂಡ ಲೋನ್ ಕೊಟ್ಟಿರ್ತೀವಿ, ಲೋನ್ಗೆ ನಾವು ಇಂಟ್ರೆಸ್ಟ್ ಕಟ್ಟಿರ್ತೀವಿ. ಬಟ್ ಹೌಸ್ ಪ್ರಾಪರ್ಟಿನೇ ಇಲ್ಲ ಅಂದರೆ ರೆಂಟೇ ಬರ್ತಾ ಇರಲ್ಲ. ಆ್ಯಂಡ್ ನೋ ವೇ ಆ್ಯಂಡ್ ನೋ ಪಾಸಿಬಿಲಿಟಿ ದಟ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ವೆನ್ ದೆರ್ ಇಸ್ ನೋ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಪ್ರಾಪರ್ಟಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಇಂಟ್ರೆಸ್ಟ್ ಪ್ರಯರ್ ಟು ದ ಕನ್ಸ್ಟ್ರಕ್ಷನ್ ಆಫ್ ಹೌಸ್. ಅಂದರೆ ಮನೆ ಕಟ್ಟೋಕ್ಕಿಂತ ಮುಂಚೆ ನಾವು ಲೋನ್ ತೊಗೊಂಡಿದ್ದೀವಿ ಮನೆ ಕಟ್ಟಬೇಕು ಅಂತ, ಕಟ್ಟೋಕ್ಕಿಂತ ಮುಂಚೆ ನಾವು ಏನು ಇಂಟ್ರೆಸ್ಟ್ ಕಟ್ಟಿದ್ದೀವಿ ಅದನ್ನು ಕೂಡ ನಾವು ಡಿಡಕ್ಟ್ ಮಾಡ್ಕೋಬೋದು. ಸಪೋಸ್ ಇವಾಗ ನಾವು 5 ವರ್ಷದ ಹಿಂದೆ, ಸಪೋಸ್ 5 years ಬ್ಯಾಕ್ ವಿ ಹ್ಯಾವ್ ಟೇಕನ್ ಲೋನ್, okay, to construct the house, and we are going to complete the construction of house after 5 years. So then how we are going to consider the interest paid before 5 years? ಸೊ ಅಗ್ರಿಗೇಟಾಗಿ 5 ವರ್ಷದವರೆಗೂ ನಾವು ಏನು ಇಂಟ್ರೆಸ್ಟ್ ಕಟ್ಟಿರ್ತೀವಿ, ಸೊ ಅದನ್ನು ಇಂಟ್ರೆಸ್ಟ್ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಅಂತ ಕನ್ಸಿಡರ್ ಮಾಡಿ ಅದನ್ನು 5 ವರ್ಷಕ್ಕೆ ಈಕ್ವಲ್ ಆಗಿ ಅಲೋಕೇಟ್ ಮಾಡ್ತೀವಿ. ಸಪೋಸ್ ಇವಾಗ ನಾವು 5 ಲಕ್ಷ ಕಟ್ಟಿದ್ದೀವಿ ಅಂದ್ಕೊಳ್ಳಿ, ಯಾವುದೋ ಕನ್ಸ್ಟ್ರಕ್ಷನ್ ಹಾಕಿಂತ ಮುಂಚೆ ಇಂಟ್ರೆಸ್ಟ್ನ 5 ಲಕ್ಷನ 5 ಭಾಗ ಮಾಡಿದ್ರೆ 1 ಲಕ್ಷ. ಸೊ ನಾವು ಒಂದು ಮನೆ ಕಟ್ತೀವಲ್ಲ ಪ್ರೀವಿಯಸ್ ಇಯರು, ಅಲ್ಲಿಂದ ಸ್ಟಾರ್ಟ್ ಮಾಡಿ 5 ವರ್ಷದವರೆಗೂ 1 ಲಕ್ಷ ನಾವು ಡಿಡಕ್ಟ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಎಸ್ ದ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ದ ಪೀರಿಯಡ್ ಪ್ರಯರ್ ಟು ಪ್ರೀವಿಯಸ್ ಇಯರ್ ಇನ್ ವಿಚ್ ದ ಹೌಸ್ ಇಸ್ ಕಂಪ್ಲೀಟೆಡ್. ಓಕೆ, ಸೊ ಮನೆ ಕಟ್ತೀವಲ್ಲ ಯಾವಾಗ ನಾವು ಕಂಪ್ಲೀಟ್ ಮಾಡಿರ್ತೀವಿ ಆದರೆ ಹಿಂದೆ ನಾವೇನು ಇಂಟ್ರೆಸ್ಟ್ ಕಟ್ಟಿರ್ತೀವಿ ಅದನ್ನು ದ ಇಂಟ್ರೆಸ್ಟ್ ಪೇಡ್ ಫಾರ್ ದ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇ ಸಿಚುವೇಷನ್ ಇದೆ, ಕಂಪ್ಯೂಟೇಷನ್ ಆಫ್ ಆ್ಯನ್ಯುವಲ್ ವ್ಯಾಲ್ಯೂ ಇನ್ ಕೇಸ್ ಆಫ್ ಲೆಟ್ ಔಟ್ ಹೌಸ್ ವಿಚ್ ರಿಮೈನ್ಸ್ ವೇಕೆಂಟ್ ಫಾರ್ ಹೋಲ್ ಆರ್ ಎನಿ ಪಾರ್ಟ್ ಆಫ್ ದ ಪ್ರೀವಿಯಸ್ ಇಯರ್. ಸೊ ಅದರಲ್ಲಿ 2 ಬರುತ್ತೆ, ಅಂದರೆ ಅದು ಇಡೀ 12 ತಿಂಗಳು, ಹೋಲ್ ಇಯರ್ ಅಂದರೆ 12 ತಿಂಗಳು ಫುಲ್ಲು ವೇಕೆಂಟ್ ಆಗಿರ್ಬೋದು ಅಥವಾ ಪಾರ್ಟ್ ಆಫ್ ದ ಪ್ರೀವಿಯಸ್ ವೇಕೆಂಟ್ ಆಗಿರ್ಬೋದು. ಅದರಲ್ಲಿ ಬಂದ್ಬಿಟ್ಟು ಇಫ್ ಅ ಲೆಟ್ ಔಟ್ ಹೌಸ್ ಹ್ಯಾಸ್ ರಿಮೈನ್ಡ್ ವೇಕೆಂಟ್ ಫಾರ್ ಸಮ್ ಪೀರಿಯಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್, ದೆನ್ ಆ್ಯಕ್ಚುಯಲ್ ರೆಂಟ್ ಫಾರ್ ಸಚ್ ವೇಕೆನ್ಸಿ ಪೀರಿಯಡ್ ವಿಲ್ ಬಿ ಡಿಡಕ್ಟೆಡ್ ಇನ್ ದ ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ನೋಡಿ, ಇದು ಪ್ರಾಬ್ಲಮಲ್ಲಿ ಅಕಸ್ಮಾತು ಈಗ ಒಂದು ಕ್ವೆಶನ್ ಮಾಡ್ಕೊಳ್ಳೋಣ, ಸರ್ ಇವಾಗ 12 ತಿಂಗಳು ನಾವು ಬಾಡಿಗೆ ಕೊಟ್ಟಿರ್ತೀವಿ, ಅದರಲ್ಲಿ ಒಂದು 4 ತಿಂಗಳು ಬಾಡಿಗೆದಾರರೇ ಬಂದಿರಲ್ಲ, ಇನ್ನು 8 ತಿಂಗಳಿಗೆ ಇರುತ್ತೆ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಸೊ ಅವಾಗ ಏನು ಮಾಡ್ತೀವಿ ಅಂದರೆ ಲಾಸ್ಟು ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ, ಎಕ್ಸ್ಪೆಕ್ಟೆಡ್ ರೆಂಟ್ ಜೊತೆ ನಾವು ಆ್ಯಕ್ಚುಯಲ್ ರೆಂಟ್ನ ನಾವು ಕನ್ಸಿಡರ್ ಮಾಡ್ತೀವಿ. ಆ್ಯಕ್ಚುಯಲ್ ರೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲ್ 1 ತಿಂಗಳಿಗೆ 5,000 ಬಾಡಿಗೆ ಅಂತ ಹೇಳಿದ್ರೆ ನಾವು 12 ತಿಂಗಳಿಗೆ ಎಷ್ಟಾಯಿತು 60,000, ಅದರಲ್ಲಿ ವೇಕೆನ್ಸಿ ಪೀರಿಯಡ್ 4 ತಿಂಗಳಿದೆ. ಸೊ ಅದನ್ನು 60,000ದಲ್ಲಿ 5 × 4 ಅಂತ ಹೇಳಿದ್ರೆ 20,000 ಇಟ್ ಕಮ್ಸ್. ಸೊ ಅದನ್ನು ಲೆಸ್ ಮಾಡ್ತೀವಿ. ಓಕೆ, ದಿಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಅದರಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟು ಮತ್ತು ಆ್ಯಕ್ಚುಯಲ್ ರೆಂಟ್ ಏನಿದೆ ಅದರಲ್ಲಿ ಹೈಯೆಸ್ಟ್ ತೊಗೋತೀವಿ. ಪ್ರಾಬ್ಲಮ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಕ್ಲಿಯರಾಗಿ. ನೆಕ್ಸ್ಟ್, ಇಫ್ ದ ಲೆಟ್ ಔಟ್ ಹೌಸ್ ಹ್ಯಾಸ್ ರಿಮೈನ್ಡ್ ವೇಕೆಂಟ್ ಫಾರ್ ಹೋಲ್ ಪೀರಿಯಡ್ ಡ್ಯೂರಿಂಗ್ ದ ಪ್ರೀವಿಯಸ್, ದೆನ್ ಆ್ಯಕ್ಚುಯಲ್ ರೆಂಟ್ ಫಾರ್ ಸಚ್ ವೇಕೆನ್ಸಿ ಪೀರಿಯಡ್ ವಿಲ್ ಬಿ ನಿಲ್. ಸೊ ತುಂಬ ಸಿಂಪಲ್, ಯಾಕಂದರೆ ಎಕ್ಸ್ಪೆಕ್ಟೆಡ್ ರೆಂಟ್ ಜೊತೆ ನಾವೇನು ಕಂಪೇರ್ ಮಾಡಬೇಕು, ಆ್ಯಕ್ಚುಯಲ್ ರೆಂಟು. ಸರ್ ಹೋಲ್ ಇಯರ್ ಅದು ವೇಕೆಂಟ್ ಆಗಿರುತ್ತೆ, ನಾವು ಬಾಡಿಗೆನೇ ತೊಗೊಂಡಿರಲ್ಲ, ಅವಾಗೇನು ಅಂದರೆ ಗ್ರಾಸ್ ವ್ಯಾಲ್ಯೂ ಬಂದ್ಬಿಟ್ಟು ನಿಲ್ಲಿರುತ್ತೆ, ನಾವು ಇನ್ಕಮೇ ಇರಲ್ಲ ಅಂತ ತೋರಿಸ್ಕೋಬೋದು. ಓಕೆ, ಆ್ಯಕ್ಚುಲಿ ಇನ್ಕಮೇ ಬಂದಿರಲ್ವಲ್ಲ ನಾವು ಬಾಡಿಗೆ ಕೊಟ್ಟಿಲ್ಲ ಅಂದರೆ. ಸೊ ಇದೇನಿದೆ ಸೇಮ್ ಇದೆ, ನಾವೇನು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಸ್ಲೈಡ್, ಏನೂ ಡಿಫ್ರೆನ್ಸ್ ಇಲ್ಲ. ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಡಿಡಕ್ಟ್ ಮಾಡ್ಬೋದು ಆ್ಯನ್ಯುವಲ್ ವ್ಯಾಲ್ಯೂಯಿಂದ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಲೋನು, ಅದೇ
ಅಂದರೆ ರೆಗ್ಯುಲರಾಗಿ ನಾವೇನು ಅಂದರೆ ಪೋಸ್ಟ್ ಕನ್ಸ್ಟ್ರಕ್ಷನ್ ಆದಮೇಲೆ ಆ ವರ್ಷದಲ್ಲಿ ನಾವೇನು ಇಂಟ್ರೆಸ್ಟ್ ಕಟ್ಟಿರ್ತೀವಿ, ರಿಲೆವೆಂಟ್ ಪ್ರೀವಿಯಸ್ ಇಯರ್ಲಿ ಏನು ಇಂಟ್ರೆಸ್ಟ್ ಪೇ ಮಾಡಿರ್ತೀವಿ ಅದನ್ನು ಲೆಸ್ ಮಾಡ್ಬೋದು. ಅದಾದಮೇಲೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಅದು ಈ ರಿಲೆವೆಂಟ್ ಪ್ರೀವಿಯಸ್ ಇಯರ್ಗೆ ಅದು ಅಂದರೆ 5 ವರ್ಷ ಅದನ್ನೇನು ಮಾಡ್ಬೋದು ಅಂದರೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ನ 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಅಂದರೆ 5 ಭಾಗಗಳು ಮಾಡಿ 5 ವರ್ಷಕ್ಕೆ ನಾವು ಅದನ್ನು ತೊಗೋಬೋದು, ಈಕ್ವಲ್ ಏನು ಅಮೌಂಟ್ನ ತೊಗೋಬೋದು. ಸೊ ಅದು ರಿಲೆವೆಂಟ್ ಪ್ರೀವಿಯಸ್ ಇಯರ್ಗೆ ಬಂದರೆ ಆವಾಗಲೂ ಕೂಡ ಅದನ್ನು ಕೂಡ ಲೆಸ್ ಮಾಡ್ಕೋಬೋದು. ಸೊ ಸಮ್ಮರಿ, ಕಂಪ್ಯೂಟೇಷನ್ ಆಫ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ಲೇಔಟ್ ಬಿಲ್ಡಿಂಗ್. ಸೊ ದಿಸ್ ವಾಟ್ ವಿ ಲರ್ನ್. So MCQ, which is the rent fixed under Rent Control Act. It is called as the standard rent. Okay. And expected rent can be determined in the following way: higher of the municipal value or fair value. So of course we know this. It is answer is going to be absolutely A. Higher of municipal value or fair rent subject to maximum of standard rent. So how much standard deduction is allowed on annual value? It is 30%. If the assessors let out the building or staff quarters to the employee of business, the rent collected from such employee is assessable as income from. ನೋಡಿ ಇದರ ಅರ್ಥ ಏನಂದರೆ, ಇಫ್ ದ ಅಸೆಸ್ಸಿ ಲೆಟ್ ಔಟ್ ದ ಬಿಲ್ಡಿಂಗ್ ಆರ್ ಸ್ಟಾಫ್ ಕ್ವಾರ್ಟರ್ಸ್ ಟು ದ ಎಂಪ್ಲಾಯಿ ಆಫ್ ಬಿಸ್ನೆಸ್. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಸಿಚುವೇಶನ್ನು, ಯಾರಾದರೂ ಒಬ್ಬ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಆ ಬಿಸ್ನೆಸ್ ತನ್ನ ಬಿಸ್ನೆಸ್ಸಲ್ಲಿ ಕೆಲಸ ಮಾಡ್ತಾ ಇರೋವಂತಹ ಎಂಪ್ಲಾಯೀಸ್ಗೆ ಅವನು ತನಗೆ ಸೇರಿದ ಹೌಸ್ ಪ್ರಾಪರ್ಟಿನ ಕ್ವಾರ್ಟರ್ಸ್ ರೂಪದಲ್ಲಿ ಕೊಟ್ಟಿರ್ತಾನೆ. ಅದನ್ನು ಅವನು ಬಿಸ್ನೆಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಲಿ ತೋರಿಸ್ಬೋದಾ ಅಂತ ಹೇಳ್ಬಿಟ್ಟು, ಇಟ್ಸ್ ನಾಟ್ ಪಾಸಿಬಲ್. ಇಟ್ ಗೋಸ್ ಟು ದ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಅದರ್ ಸೋರ್ಸಸ್. ಇಟ್ ಗೋಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ನಾಟ್ ಫಾರ್ ದ ಹೆಡಿಂಗ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಓಕೆ. ದಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ house property depends upon standard rent, municipal valuation, fair rent. So it is all the above. So these are the reference books. Okay. Thank you for watching this video.